ಕ್ವಶನ್ ನಂಬರ್ 6 ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸುರೇಖಾ ಅಂಡ್ ಸುನೀತಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. Their balance sheet as on 31st March 2017 was as follows. ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಏನೇನು ಕೊಟ್ಟಿದ್ದಾರೆ, ಎಲ್ಲಿ ತಗೊಳ್ಳೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಪಕ್ಕದಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ, ಕ್ವಶನ್ ಬರ್ಕೊಳ್ರಿ. ಕ್ವಶನ್ ಬರ್ಕೊಂಡ್ಬಿಟ್ಟು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಹೆಲ್ಪ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ತೊಗೊಂಡ್ವಿ, ಎಲ್ಲೆಲ್ಲಿ ಯಾವ್ಯಾವ ಎಂಟ್ರೀಸನ್ನು ಪಾಸ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಮಾಡೋದಕ್ಕೆ ಈಸಿ ಆಗುತ್ತೆ. Liability side first entry creditors, it is taken under the next balance sheet, means new balance sheet. General reserves, it is taken under the partners capital account, credit side. Then capital, two partners entries ಇದೆ, old partner Surekha and Rekha. So Surekha and Sunita ಇಬ್ಬರದು ಕೊಟ್ಟಿದ್ದಾರಲ್ಲ, ಈ ಎರಡು ಪಾರ್ಟ್ನರ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬ್ರೈಟ್ ಡೌನ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಅನ್ನು ಪಾಸ್ ಮಾಡ್ತೀವಿ. ದೆನ್ ಅಸೆಟ್ ಸೈಡ್ ಕ್ಯಾಶ್ ಇಟ್ ಬ್ಯಾಂಕ್, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಸ್ಟಾಕ್, ಡೆಬಿಟಾರ್ಸ್, ಫರ್ನಿಚರ್, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್, ಇದೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಎಂಟ್ರೀಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಎಂಟ್ರೀಸ್ ಇರೋದ್ರಿಂದ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ಅಲ್ಲಿ ಬರ್ತಾ ಹೋಗುತ್ತೆ. ಇದರಲ್ಲಿ ಏನಾದರೂ ಎಂಟ್ರೀಸ್ ಡೆಪ್ರಿಸಿಯೇಷನ್, ಅಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಂಟ್ರೀಸ್ ಏನಾದರೂ ಕೊಟ್ಟಿದ್ರೆ ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪಾಸ್ ಮಾಡ್ತೀವಿ, ಅದನ್ನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಅವರು ಕೊಟ್ಟಿರ್ತಾರೆ. ದೆನ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅನ್ನು ನೋಡಿ. ಆನ್ 1/4/2017 ಕವಿತಾ ಈಸ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್. ನ್ಯೂ ಪಾರ್ಟ್ನರ್ ನೇಮ್ ಕವಿತಾ. ಸೊ ಕವಿತಾ ಹೊಸದಾಗಿ ಅಡ್ಮಿಷನ್ ಆಗಿದ್ದಾರೆ. ಸೊ ಅವ್ರು ತೊಗೊಂಡು ಬಂದಿರುವಂತಹ ಕ್ಯಾಪಿಟಲ್ ಅಮೌಂಟ್, ಗುಡ್ ವಿಲ್ ಅಮೌಂಟ್, ಶೇರ್ ಏನೇನು ಇನ್ಫಾರ್ಮೇಷನ್ ಇದೆ ಕೊಡ್ತಾ ಹೋಗ್ತಾರೆ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ ಎ, ಶಿ ಬ್ರಿಂಗ್ಸ್ ಇನ್ ₹60,000 ಆಸ್ ಹರ್ ಕ್ಯಾಪಿಟಲ್ and ₹20,000 towards goodwill for 1/4 share in the future profits. Goodwill is to be withdrawn by the old partner. So goodwill withdrawn ಆಗಿದೆ ಅಂತ ಹೇಳಿದ್ದಾರೆ. ಸೊ ಎಸ್ಟರ್ಡೇ ಕ್ಲಾಸಲ್ಲಿ ಕ್ವಶನ್ ನಂಬರ್ 5 ಮಾಡಿದ್ವಲ್ಲ, ಅದರಲ್ಲೂ ಕೂಡ ಗುಡ್ವಿಲ್ ವಿಡ್ರಾನ್ ಆಗಿದ್ದೇ ಬಂದಿತ್ತು. ಸೊ ಆಲ್ರೆಡಿ ನಿಮಗೆ ಗುಡ್ವಿಲ್ ವಿಡ್ರಾನ್ ಆದರೆ ಯಾವ ಸೆಟ್ ತೊಗೋಬೇಕು ಅಂತ ಗೊತ್ತಿತ್ತು. ಫಸ್ಟ್ ನಾವೇನು ಮಾಡ್ತೀವಿ, ಗುಡ್ವಿಲ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಕ್ರೆಡಿಟ್ ಸೈಡಲ್ಲಿ ಓಲ್ಡ್ ಪಾರ್ಟ್ನರ್ ನೇಮೆಲ್ಲ ಏನು ತೊಗೊಂಡಿರ್ತೀವಲ್ಲ ಅವ್ರ ಕಾಲಮಲ್ಲಿ ಏನು ಮಾಡ್ತೀವಿ, ಗುಡ್ವಿಲ್ ಅಮೌಂಟನ್ನು ಶೇರ್ ಮಾಡ್ತೀವಿ. ಫಸ್ಟ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಆಗಿರುವಂತಹ ಅಮೌಂಟ್ ಏನಿದೆ ಅದನ್ನು ಫುಲ್ ಆಗಿ ವಿಡ್ರಾನ್ ಮಾಡ್ಕೊಂಡಿದ್ದಾರೆ. ಫಾರ್ ಪರ್ಸ್ನಲ್ ಯೂಸ್ ಇರ್ಬೋದು, ಡೊಮೆಸ್ಟಿಕ್ ಪರ್ಪೋಸಸ್ ಅಂತ ಹೇಳ್ಕೊಂಡಿರ್ಬೋದು, ಏನೋ ಒಂದು ಕಾರಣದಿಂದ ಏನು ಮಾಡ್ಕೊಂಡಿದ್ದಾರೆ, ಓಲ್ಡ್ ಪಾರ್ಟ್ನರ್ ಗುಡ್ವಿಲ್ ಅಮೌಂಟನ್ನು ವಿಡ್ರಾನ್ ತೊಗೊಂಡಿದ್ದಾರೆ. ಸೊ ಗುಡ್ವಿಲ್ ಅಮೌಂಟು ವಿಡ್ರಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಅದನ್ನೇನು ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡಲ್ಲಿ, ಡೆಟಾರ್ ಅಂದರೆ ಅವರಷ್ಟು ವಿಡ್ರಾ ಮಾಡಿದ್ದಾರೆ, ಅವರಿಗಷ್ಟು ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಬೇಕು ಅನ್ನೋ ಒಂದು ರೀಸನ್ನಿಂದ ಏನು ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ಅವರು ವಿಡ್ರಾ ಮಾಡ್ಕೊಂಡಿರುವಂಥ ಗುಡ್ವಿಲ್ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಸೊ ಇನ್ನೊಂದು ನೆನ್ಪಿಟ್ಕೊಳ್ರಿ, ಗುಡ್ವಿಲ್ ಅಮೌಂಟ್ ವಿಡ್ರಾನ್ ಆದರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್, ಹೊಸ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡ್ತೀವಲ್ಲ ಅದರಲ್ಲಿ ಗುಡ್ವಿಲ್ ಅಮೌಂಟನ್ನು ತೊಗೊಳಕ್ಕೆ ಬರಲ್ಲ. ಜಸ್ಟ್ ಗುಡ್ವಿಲ್ ಅಮೌಂಟು ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಮಾತ್ರ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ ಅಮೌಂಟ್ ಕಂಟಿನ್ಯೂ ಆಗುತ್ತೆ. ಗುಡ್ವಿಲ್ ಅಮೌಂಟ್ ವಿಡ್ರಾನ್ ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ ಅಮೌಂಟನ್ನು ಕಂಟಿನ್ಯೂ ಮಾಡೋದಕ್ಕೆ ಬರಲ್ಲ. ದೆನ್ ಕ್ಯಾಪಿಟಲ್ ಅಮೌಂಟ್ ಬೇರೆ ಕೊಟ್ಟಿದ್ದಾರೆ, 60,000 ಇದೆ. ಅದನ್ನು ಕವಿತಾ ಕ್ಯಾಪಿಟಲ್ ಅಕೌಂಟ್ ಕಾಲಮಲ್ಲಿ ಅದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿಬಿಟ್ಟು ಅಮೌಂಟನ್ನು ತಗೋಬೇಕು. ಸೊ ಇಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಂತ ಇದೆ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಎಂಟ್ರಿ. ಸೊ ಬ್ಯಾಂಕ್ ಅಂತಲೇ ಎಂಟ್ರಿ ಪಾಸ್ ಮಾಡಬೇಕು. ದೆನ್ ಅದರ್ ಅಡ್ಜಸ್ಟ್ಮೆಂಟ್ಸ್, ಫಸ್ಟ್ ಪಾಯಿಂಟ್ ನಂಬರ್ ಬಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಳೋವಂಥದ್ದು ಏನೇನಂತ ಕೊಟ್ಟಿದ್ದಾರೆ. ಡೆಪ್ರಿಷಿಯೇಟ್ ಫರ್ನಿಚರ್. ಸೊ ಡಿಪ್ರಿಸಿಯೇಷನ್ ಎಂಟ್ರಿ ಇಟ್ ಇಸ್ ಟೇಕನ್ ಅಂಡರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡ್ ಬೈ 10% ಅಂತ ಹೇಳಿದ್ದಾರೆ. ಲಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಟೋಟಲ್ ಅಮೌಂಟ್ ಇರುತ್ತೆ, ಅದ್ರ ಮೇಲೆ 10% ಅಪ್ಲೈ ಮಾಡ್ಕೊಡ್ತೀವಿ. ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ ₹22,000. ಸೊ ಇಲ್ಲಿ ಬೈ ರುಪೀಸ್ ಅಂತ ಇದೆ, ಅಪ್ರಿಸಿಯೇಷನ್ ಬಿಲ್ಡಿಂಗ್. ಸೊ ಅಪ್ರಿಸಿಯೇಷನ್ ಬಿಲ್ಡಿಂಗ್ ಇಟ್ ಇಸ್ ಟೇಕನ್ ಅಂಡರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಇನ್ಕ್ರೀಸ್ ಎಂಟ್ರಿ ಇದೆ, ಸೊ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಬಟ್ ಇಲ್ಲಿ ಬೈ ರುಪೀಸ್ ಅಂತ ಇದೆ. ಬೈ ರುಪೀಸ್ ಅಂತ ಇರೋದ್ರಿಂದ ಕ್ಯಾಲ್ಕುಲೇಷನ್ ಮಾಡಿ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂಸನ್ನು ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಬೈ ವ್ಯಾಲ್ಯೂ ಇದೆ, ಬೈ ರುಪೀಸ್ ಅಂತ ಇದೆ. ಸೊ ಹಾಗಾಗಿ ಫುಲ್ 22,000 ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಪಾಸ್ ಮಾಡಬೇಕು. ಇನ್ ಕೇಸಲ್ಲಿ ₹2 ಅಂತ ಕೊಟ್ಟರೆ, ಬಿಲ್ಡಿಂಗ್ ಅಪ್ರಿಷಿಯೇಟೆಡ್ ₹2 22,000 ಅಂತ ಕೊಟ್ಟಿದ್ರೆ ಕಂಪೇರ್ ಮಾಡಬೇಕು. ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ, ಇಲ್ಲಿ ಕೊಟ್ಟಿರುವಂಥ ಅಮೌಂಟ್ ಎಷ್ಟಿದೆ, ಎರಡಕ್ಕೂ ಕಂಪೇರ್ ಮಾಡಿಬಿಟ್ಟು ತೊಗೊಳ್ತೇವೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಬೈ ರುಪೀಸ್ ಅಂತ ಇದೆ, ಅವರೇ ಕ್ಯಾಲ್ಕುಲೇಷನ್ ಮಾಡಿ ಅವರೇ ಇನ್ಕ್ರೀಸ್ ಆಗಿರುವಂತಹ ವ್ಯಾಲ್ಯೂಸನ್ನು ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಫುಲ್ 22,000 ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಪಾಸ್ ಮಾಡಬೇಕು. ದೆನ್ ಅಡ್ಜಸ್ಟ್ಮೆಂಟ್ ನಂಬರ್ ಸಿ, ಇನ್ವೆಸ್ಟ್ಮೆಂಟ್ ಆರ್
ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ ರುಪೀಸ್ 50,000. ಇಲ್ಲಿ ನೋಡಿ ಎಟ್ ರುಪೀಸ್ ಅಂತ ಇದೆ. ಈ ರೀತಿ ಕೊಟ್ಟರು ಏನು ಮಾಡ್ಬೇಕು ನಾವೀಗ ಕಂಪೇರ್ ಮಾಡಬೇಕು. ಲಾಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ 40,000 ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದು 50,000 ಇದೆ. ಸೊ 10,000 ಇನ್ಕ್ರೀಸ್ ಆಗಿದೆ. So 10,000 difference value increases value. It is taken under the revaluation account credit side. Then provide rupees 2,000 for outstanding salary. So outstanding, it is a outstanding expenses entry. Outstanding salary, it is a expenditure entry. So it is taken under the revaluation account debtor side and balance sheet liability side. ಎರಡು ಸೈಡ್ ಅಲ್ಲಿ ಎಂಟ್ರೀಸ್ ಅನ್ನು ಪಾಸ್ ಮಾಡ್ತೀವಿ. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. 3 ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಮಾಡ್ತಾ ಹೋಗೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೋಬೇಕಾಗಿದ್ದು ಸೆಕೆಂಡ್ ಒನ್ ಅಡ್ಜಸ್ಟ್ಮೆಂಟ್ಸ್ ಇದೆಯಲ್ಲ, ಅಲ್ಲಿಂದ ಏನೇನು ಐಟಮ್ಸ್ ಇದೆ ಅದನ್ನ ಅಪ್ರಿಸಿಯೇಷನ್ ಇದೆ, ಡಿಪ್ರಿಸಿಯೇಷನ್ ಇದೆ, ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ಡ್ ವ್ಯಾಲ್ಯೂ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಇಷ್ಟನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಅಡ್ಜಸ್ಟ್ಮೆಂಟ್ ನಂಬರ್ ಎ ಇದೆಯಲ್ಲ, ಫಸ್ಟ್ ಒನ್ ಇದೆಯಲ್ಲ, ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ ಕ್ವಶನ್ ನಂಬರ್ 6. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡ್, ಕ್ರೆಡಿಟ್ ಸೈಡ್, 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಇಟ್ ಇಸ್ ಕಾಲ್ಡ್ ಡೆಬಿಟ್ ಸೈಡ್. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್, ಸೆಕೆಂಡ್ ಕಾಲಮ್ ಅಮೌಂಟ್ ಇನ್ ರುಪೀಸ್. ದೆನ್ ಸೆಕೆಂಡ್ ಪಾರ್ಟ್ it is called credit side. So first column particulars column, second column amount in rupees column. Adjustment number B, depreciate furniture by 10%. Depreciation it is taken under the valuation account data side. 2, depreciation on furniture at 10%. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫರ್ನಿಚರ್ ಅಮೌಂಟ್ ನೋಡಿ, ಫರ್ನಿಚರ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ 1,20,000 ಇಂಟು 10 ಡಿವೈಡ್ ಬೈ 100. ಸೊ 0 ಎಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ತಾ ಹೋಗಿ ಕ್ಯಾನ್ಸಲ್ ಮಾಡಿ. ಇನ್ನು ಫರ್ನಿಚರ್ ಡಿಪ್ರಿಸಿಯೇಷನ್ ಅಮೌಂಟ್ ನಮಗೆ ಸಿಗ್ತಾ ಇರೋದು 12,000 rupees. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಯಾವುದೇ ಇರಲಿ ಅದನ್ನ ಡಬಲ್ ಟೈಮ್ ತಗೋಬೇಕು ಅಂತ ರೂಲ್ ಇದೆ. ಸೊ ಫಸ್ಟ್ ಟೈಮ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಂಡಿದ್ವಿ. ಸೆಕೆಂಡ್ ಟೈಮ್ ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಗಳನ್ನೆಲ್ಲ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗ್ತೀವಲ್ಲ, ಆ ಅಸೆಟ್ಸ್ ಫರ್ನಿಚರ್ ಬರುತ್ತಲ್ಲ ಅದರಲ್ಲಿ 12,000 ಅನ್ನ ಮೈನಸ್ ಮಾಡಬೇಕು. ಏನಕ್ಕೆ, ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ, ಡಿಪ್ರಿಸಿಯೇಷನ್ ಬಂದಿದೆ. ಸೊ ಡಿಪ್ರಿಸಿಯೇಷನ್ ಬಂದಿರೋದ್ರಿಂದ 12,000 ಅನ್ನ 1,20,000 ಅಲ್ಲಿ ಅಸೆಟ್ಸ್ ಅಲ್ಲಿ ಮೈನಸ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಐಟಮ್ ನೋಡಿ, ಅದರಲ್ಲೇ ಕಂಟಿನ್ಯೂ ಇದೆ. ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 22,000. ಸೊ ಅಪ್ರಿಸಿಯೇಷನ್ ಎಂಟ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್, ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ rupees 22,000. ಸೊ ಬೈ rupees ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಅಮೌಂಟ್ ಅನ್ನ ಪಾಸ್ ಮಾಡಿ ಟೋಟಲ್ 22,000 ಅನ್ನ ಎಂಟ್ರಿ ಮಾಡಿ. ಸೊ ಇದು ಕೂಡ ಡಬಲ್ ಟೈಮ್ ಎಂಟ್ರಿ ಆಗುತ್ತೆ. 22,000 ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಲ್ಲ, ಬಿಲ್ಡಿಂಗ್ ಅಮೌಂಟ್ಗೆ 22,000 ಅನ್ನ ಆ್ಯಡ್ ಮಾಡಬೇಕು. ಏನಕ್ಕೆ ಆ್ಯಡ್ ಮಾಡ್ತೀವಿ, ಬಿಲ್ಡಿಂಗ್ ಅಮೌಂಟು ಇನ್ಕ್ರೀಸ್ ಆಗಿದೆ, ಅಪ್ರಿಸಿಯೇಷನ್ ಆಗಿದೆ. ಸೊ ಅಪ್ರಿಸಿಯೇಷನ್ ಆಗಿರೋದ್ರಿಂದ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ಅಮೌಂಟ್ 1 lakh ಇದೆ. ಆ 1 lakh ಅಮೌಂಟ್ ಜೊತೆಗೆ ಈ 22,000 ಅಮೌಂಟನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ಪ್ಲಸ್ ಮಾಡಬೇಕು. ಇಲ್ಲೇನು ಕೊಟ್ಟಿದ್ದಾರಲ್ಲ ಇದನ್ನೇನು ಮಾಡಬೇಕು, ಮೈನಸ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ನೆಕ್ಸ್ಟ್ ಎಂಟ್ರಿ, ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ ರುಪೀಸ್ 50,000. ಸೊ ಇನ್ವೆಸ್ಟ್ಮೆಂಟ್ ಟೋಟಲ್ ಅಮೌಂಟ್ 50,000 ಕೊಟ್ಟಿದ್ದಾರೆ, ರಿವ್ಯಾಲ್ಯೂಡ್ ಆಗಿದೆ ಅಂತ ಹೇಳಿದ್ದಾರೆ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿ, ಅಸೆಟ್ ಸೈಡಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ 40,000 ಇದೆ. ಸೊ ಲಾಸ್ಟ್ ಇಯರ್ 40 ಇದೆ, ಕರೆಂಟ್ ಇಯರ್ 50 ಇದೆ. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ 10,000 ಡಿಫ್ರೆನ್ಸ್ ಆಗಿದೆ. ಸೊ ಆ 10,000 ಡಿಕ್ರೀಸ್ ಆಗಿದೆನಾ ಇನ್ಕ್ರೀಸ್ ಆಗಿದೆನಾ ನೋಡಿ. 40,000ಗೆ 50,000 ಕಂಪೇರ್ ಮಾಡಿದಾಗ 10,000 ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಏನಾಯ್ತು, ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಯಿತು. ಸೊ ಇನ್ಕ್ರೀಸ್ ಎಂಟ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ increase and investment adjustment amount 50,000, last year balance sheet amount 40,000. So 50,000 alli 40,000 minus ಮಾಡಿ difference value 10,000 increase amount. So next balance sheet ಅಲ್ಲಿ ತಗೋಬೇಕಾಗುತ್ತೆ. ಅಲ್ಲಿ ಏನು ಮಾಡಬೇಕು, ಲಾಸ್ಟ್
ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಗ 40,000 ಇದೆ. 40,000 ಇನ್ನ ಕಾಲಮ್ ಅಲ್ಲಿ ಕೊಡ್ತೀವಿ. ಸೊ ಇನ್ಕ್ರೀಸ್ ಆಗಿರೋ ಅಮೌಂಟ್ ಎಷ್ಟು 10,000. ಸೊ 40,000 ಗೆ 10,000 ಆಡ್ ಮಾಡಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತಲ್ಲ ಟೋಟಲ್ 50,000 ಅದು ನಮಗೆ ಔಟರ್ ಕಾಲಮ್ ಅಲ್ಲಿ ಆನ್ಸರ್ ಬರಬೇಕು. ನೆಕ್ಸ್ಟ್ ಒನ್ provide rupees 2,000 for outstanding salary. So outstanding salary it is a expenditure entry, so it is taken in the evaluation account. Debtor side 2 outstanding salary rupees 2,000. ಸೊ ಈಗ ಎರಡು ಸೈಡ್ ಅಲ್ಲಿ ಕಂಪ್ಯಾರಿಸನ್ ಮಾಡೋಣ, ಯಾವ ಕಡೆ ಹೈಯೆಸ್ಟ್ ಆಗುತ್ತೆ ಅಂತ ನಮಗೆ ಸಿಗುತ್ತೆ. 22,000 plus 10,000 32,000, then 12,000 plus 2,000 14,000. ಸೊ ಎರಡು ಸೈಡ್ ಈಗ ಕಂಪೇರ್ ಮಾಡ್ಕೊಂಡಾಗ ನಮ್ಗೆ ಹೈಯೆಸ್ಟ್ ಯಾವ ಸೈಡ್ ಗೊತ್ತಾಗ್ತಿದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಅಮೌಂಟ್ ಇದೆ, 32,000 ಇದೆ. ಸೊ 32,000 ಅಲ್ಲಿ ಇಲ್ಲಿರುವಂತಹ 12,000 2,000 ಅನ್ನ ಮೈನಸ್ ಮಾಡಿದ್ರೆ ರಿಮೈನಿಂಗ್ ನಮಗೆ ಆನ್ಸರ್ ಬರೋದು 18,000. ಸೊ ಈ 18,000 ಗೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನೆನ್ಕೊಳ್ಬೇಕು. ಸೊ ಈ ಕ್ವಶನ್ ಅಲ್ಲಿ ರೇಷಿಯೋ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಆನ್ ದಿ ಬೇಸಿಸ್ ಆಫ್ ಕ್ಯಾಪಿಟಲ್ ನೇಚರ್ ಅಂತಲೂ ಕೊಟ್ಟಿಲ್ಲ, ಅಥವಾ ರೇಷಿಯೋ ಅವರಾಗೇನೂ ಕೊಟ್ಟಿಲ್ಲ, ಅಥವಾ ಈಕ್ವಲ್ ಅಂತಲೂ ಕೂಡ ಹೇಳಿಲ್ಲ. ಸೊ ಈ ರೀತಿ ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದಾಗ ನಾವೇನು ಮಾಡ್ಬೇಕು, ಅದನ್ನು ಈಕ್ವಲ್ ಪ್ರಪೋರ್ಷನ್ ಅಂತಲೇ ಕನ್ಸಿಡರ್ ಮಾಡಬೇಕು. ಆಲ್ರೆಡಿ ನಿಮಗೆ ರೂಲ್ ಗೊತ್ತಿದೆ. ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ರಾಫಿಟ್ ಆರ್ ಲಾಸಸ್ ಇಟ್ ಈಸ್ ಈಕ್ವಲಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಬರುತ್ತೆ ಕ್ವಶನ್ ಅಂತ ಹೇಳಿದ್ದೆ ನಿಮಗೆ. ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಅಲ್ಲಿ ರೇಷಿಯೋನು ಕೂಡ ಅವರು ಮಾಡ್ಕೊಂಡಿರಲ್ಲ. ಸೊ ರೇಷಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಪ್ರಾಫಿಟ್ ಮತ್ತು ಲಾಸಸ್ ಏನೇ ಶೇರ್ ಮಾಡ್ಕೊಳ್ಳೋದಿರಲಿ ಅದನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಈಕ್ವಲ್ ಅಂತ ಇರೋದ್ರಿಂದ ಈಗ ಓಲ್ಡ್ ಪಾರ್ಟ್ನರ್ಸ್ 2 ಪಾರ್ಟ್ನರ್ಸ್ ಇದ್ದಾರೆ. ಸೊ 2 ಪಾರ್ಟ್ನರ್ಸ್ ಇರೋದ್ರಿಂದ ಇಬ್ಬರಿಗೂ ಏನಾಗಬೇಕು, ಈಕ್ವಲ್ ಪ್ರಪೋರ್ಷನಲ್ಲಿ ಡಿವೈಡ್ ಆಗಬೇಕು. ಸೊ ರೇಷಿಯೋ ಏನಂತ ತಗೋಬೇಕಲ್ಲಿ 1:1 ಅಂತ ಹೇಳ್ಬಿಟ್ಟು ರೇಷಿಯೋನ ತಗೋಬೇಕು. 1:1 within bracket share of profit rupees 18,000 ಅನ್ನ ಇಬ್ಬರಿಗೂ ಡಿವೈಡ್ ಮಾಡೋಣ. ಸೊ ಫಸ್ಟ್ ಪಾರ್ಟ್ನರ್ ಸುರೇಖಾ 18,000 into 1/2 9,000, and second partner Sunita same 18,000 into 1/2 same amount 9,000. So 18,000 in profit amount ಇದೆ evaluation account ಅಲ್ಲಿ. So 18,000 amount ಅನ್ನ 2 partners ಗೂ equal proportion ಅಲ್ಲಿ, so 9,000 ಇಬ್ಬರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಬಂದಿದೆ. Then ಈಗ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು ಅಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಲ್ಡ್ ಪಾರ್ಟ್ನರ್ದು ಕ್ಯಾಪಿಟಲ್ ಅಮೌಂಟ್ ಇರುತ್ತೆ, ಅದನ್ನ ತಗೊಂಡ್ಬಿಟ್ಟು ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಫಸ್ಟ್ ಎಂಟ್ರಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿ, ಅದರಲ್ಲಿ ಕ್ಯಾಪಿಟಲ್ಸ್ ಅಂತ ಇದೆ. ಸುರೇಖಾ rupees 1,20,000 and Sunita rupees 80,000. Next, general reserves ಇದೆ by balance. By general reserves ಜನರಲ್ ರಿಸರ್ವ್ಸ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಕೊಟ್ಟಿರೋಂಥ ಅಮೌಂಟ್ ನಾವು ಈಗ ಎಂಟ್ರಿ ತಗೊಳ್ತಾ ಇರೋದು. ಜನರಲ್ ರಿಸರ್ವ್ಸ್ ಅಮೌಂಟ್ ನೋಡಿ 50,000 ಇದೆ. ಸೊ ಈಗ ಓಲ್ಡ್ ಪಾರ್ಟ್ನರ್ ರೇಷಿಯೋ ಈಕ್ವಲ್ ಪ್ರಪೋರ್ಷನ್ ಅಂತ ಇರೋದ್ರಿಂದ 1:1 ರೇಷಿಯೋ ಇರೋದ್ರಿಂದ ಇಬ್ಬರಿಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. 50,000 into 1/2 25,000 ಫಸ್ಟ್ ಪಾರ್ಟ್ನರ್, ಅಗೇನ್ 25,000 ಸೆಕೆಂಡ್ ಪಾರ್ಟ್ನರ್ ಜನರಲ್ ರಿಸರ್ವ್ಸ್ ಅಮೌಂಟ್. ಇನ್ನು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಇಂದ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟರೆ ತಗೋಬೇಕು ಅಂತ ಹೇಳಿದೆ. ಸೊ ಬೋತ್ ಸೈಡ್ ನೋಡಿ, ಅಸೆಟ್ಸ್ ಅಂಡ್ ಲಯಬಿಲಿಟಿ ಸೈಡ್ ಎರಡು ಸೈಡಲ್ಲಿ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ತಗೊಳಕ್ ಬರಲ್ಲ. ನೆಕ್ಸ್ಟ್ ಎಂಟ್ರಿ ನೋಡಿ, ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಅಡ್ಜಸ್ಟ್ಮೆಂಟ್ ನಂಬರ್
ಪಾಯಿಂಟ್ ನಂಬರ್ ಎ ಇದೆಯಲ್ಲ ಅದರಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಎಂಟ್ರಿ ಕೊಟ್ಟಿದ್ದಾರೆ. ಅದನ್ನ ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಮಾಡಿ ಏನಕ್ಕೆ ಇಲ್ಲಿ ಬ್ಯಾಂಕ್ ಅಂತ ತಗೊಳ್ತೀವಿ, ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ರೆ ಕ್ಯಾಶ್ ಅಂತ ಟ್ರೀಟ್ ಮಾಡಬೇಕು, ಕ್ಯಾಶ್ ಇನ್ ಬ್ಯಾಂಕ್ ಅಂತ ಕೊಟ್ರೆ ಬ್ಯಾಂಕ್ ಅಂತ ಟ್ರೀಟ್ ಮಾಡಬೇಕು. ಸೊ ಬೈ ಬ್ಯಾಂಕ್ ಅಕೌಂಟ್ ವಿತ್ ಇನ್ ಬ್ರಾಕೆಟ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಎಂಟ್ರಿ. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ 60,000 ಇದೆ. ಸೊ ಕವಿತಾ ಕ್ಯಾಪಿಟಲ್ ಅಕೌಂಟ್ ಕಾಲಮ್ ಅಲ್ಲಿ 60,000 rupees ಅನ್ನ ಎಂಟ್ರಿ ತಗೊಂಡ್ವಿ. ನೆಕ್ಸ್ಟ್ ಬೈ ಗುಡ್ ವಿಲ್ ಅಕೌಂಟ್. ಸೊ ನ್ಯೂ ಪಾರ್ಟ್ನರ್ ತಗೊಂಡು ಬಂದಿರುವಂತಹ ಗುಡ್ ವಿಲ್ ಅಮೌಂಟ್ 20,000. ರೇಷಿಯೋ ಏನಿದೆ ಸೇಮ್ 1:1 ರೇಷಿಯೋನೇ ತಗೊಂಡ್ಬಿಟ್ಟು ಈಗ ಇಬ್ಬರಿಗೂ ಡಿವೈಡ್ ಮಾಡ್ತಾ ಹೋಗೋಣ. 1:1 ಅಂದ್ರೆ ಇಬ್ಬರಿಗೂ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಫಸ್ಟ್ ಪಾರ್ಟ್ನರ್ 10,000, ಸೆಕೆಂಡ್ ಪಾರ್ಟ್ನರ್ 10,000 ಅಂಡ್ ಅಡ್ಮಿಷನ್ ಪಾರ್ಟ್ನರ್ಗೆ ಕೊಡೋಕೆ ಬರಲ್ಲ, ಸೊ ನಿಲ್ ಅಂತ ಕೊಟ್ಬಿಡಿ. ಸೊ ಈಕ್ವಲ್ ಪ್ರಪೋರ್ಷನಲ್ಲಿ ಇಬ್ಬರಿಗೂ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ಕೊಳ್ಳಿ. ಸೇಮ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲೇ ಕಂಟಿನ್ಯೂ ನೋಡಿ. ಗುಡ್ ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್ ಅಂತ ಇದೆ. ಈ ಓಲ್ಡ್ ಪಾರ್ಟ್ನರ್ಸ್ ಏನಿದಾರೆ ಇವರೀಗ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು 10,000 ಅನ್ನ ಅವ್ರಿಗೆ ಶೇರ್ ಮಾಡಿದ್ವಿ. ಬಟ್ ಈ ಗುಡ್ ವಿಲ್ ಅಮೌಂಟ್ ಅಲ್ಲಿ ಏನು ಮಾಡ್ತಿದ್ದಾರೆ ಅವರು ಫುಲ್ ತಮ್ಮ ಖರ್ಚಿಗೆ ತಮ್ಮ ಪರ್ಸನಲ್ ಯೂಸ್ಗೆ ಏನು ಮಾಡ್ತಿದ್ದಾರೆ ವಿತ್ಡ್ರಾನ್ ತಗೊಳ್ತಾ ಇದ್ದಾರೆ. ಸೊ ವಿತ್ಡ್ರಾನ್ ತಗೊಂಡಾಗ ಏನಾಗುತ್ತೆ ಅದು ಈ ಕಡೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡ್ ಅಲ್ಲಿ, ಡೆಟಾರ್ ಸೈಡ್ ಅಂದ್ರೆ ಎಕ್ಸ್ಪಾನ್ಸ್ ಸೈಡ್ ಅಲ್ಲಿ ಅವರಿಬ್ರು ಎಷ್ಟೆಷ್ಟು ವಿತ್ಡ್ರಾನ್ ತಗೊಂಡಿದ್ದಾರೆ ಅದು ಎಂಟ್ರಿ ಆಗಿದೆ. ಈಗ ಫುಲ್ ಅಮೌಂಟ್ ಅವ್ರು ವಿತ್ಡ್ರಾನ್ ತಗೊಂಡಿದ್ದಾರೆ. ಆಫ್ ದಿ ವಿತ್ಡ್ರಾನ್ ಅಂತ ಹೇಳಿದ್ರೆ ಇದರಲ್ಲಿ ಅರ್ಧ ಅಮೌಂಟ್ ಅದರಲ್ಲಿ ಅರ್ಧ ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಈಗ ಫುಲ್ ಅಮೌಂಟ್ ವಿತ್ಡ್ರಾನ್ ಅಂತ ಹೇಳಿರೋದ್ರಿಂದ ಸುರೇಖಾ 10,000 ಅಂಡ್ ಸುನೀತಾ 10,000 ಫುಲ್ ಅಮೌಂಟ್ ಅನ್ನ ವಿತ್ಡ್ರಾನ್ ತಗೊಂಡಿದ್ದಾರೆ. ಟು ಬ್ಯಾಂಕ್ ಅಕೌಂಟ್ within bracket goodwill withdraw ನೋಡ್ಕೊಳ್ರಿ. ಗುಡ್ವಿಲ್ ವಿತ್ಡ್ರಾನ್ ಆದರೆ ಮಾತ್ರ ನಾವು ಡೆಟಾರ್ ಸೈಡಲ್ಲಿ ಎಂಟ್ರಿ ಮಾಡೋದು. ಜಸ್ಟ್ ಗುಡ್ವಿಲ್ ಅಮೌಂಟ್ ಅಷ್ಟೇ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಕ್ರೆಡಿಟ್ ಸೈಡಲ್ಲಿ ಮಾತ್ರ ಎಂಟ್ರಿ ಮಾಡ್ತೀವಿ. ಗುಡ್ವಿಲ್ ವಿತ್ಡ್ರಾನ್ ಅಂತ ಕೊಟ್ಟಾಗ ಮಾತ್ರ ಡೆಬಿಟ್ ಸೈಡಲ್ಲಿ ಎಷ್ಟು ಅವರು ವಿತ್ಡ್ರಾನ್ ತಗೊಳ್ತಾರೆ ಆ ವಿತ್ಡ್ರಾನ್ ಅಮೌಂಟನ್ನು ಕೊಡಬೇಕು. ಸೊ ಫಸ್ಟ್ ಪಾರ್ಟ್ನರ್ ಫುಲ್ ಸೇಮ್ ಅಮೌಂಟ್ 10,000 ವಿತ್ಡ್ರಾನ್ ತೊಗೊಂಡಿದ್ದಾರೆ, 10,000 ಕೊಟ್ಟಿದ್ದೀವಿ. ಸೆಕೆಂಡ್ ಪಾರ್ಟ್ನರ್ ಕೂಡ ಫುಲ್ ಅಮೌಂಟನ್ನು ವಿತ್ಡ್ರಾನ್ ತೊಗೊಂಡಿದ್ದಾರೆ, ಅವರಿಗೆ ಕೂಡ 10,000 ಕೊಟ್ಟಿದ್ದೀವಿ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಫಸ್ಟ್ ಒನ್ ಆದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕೊಟ್ಟಿರುವಂತಹ ಆನ್ಸರ್ ನೋಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆನ್ಸರ್ ಬಂದರೆ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ಲಾಸ್ ಆನ್ಸರ್ ಬಂದಿದ್ರೆ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಕ್ವಶನ್ ಅಲ್ಲಿ ಪ್ರಾಫಿಟ್ ಆನ್ಸರ್ ಬಂದಿದೆ, ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ share of profit so first partner 9,000 and second partner profit amount 9,000. so ಇದು ಬಿಟ್ಟರೆ ಮತ್ತೆ ಯಾವುದೇ ಎಂಟ್ರೀಸ್ ಕೊಟ್ಟಿಲ್ಲ. ಟೋಟಲ್ ಮಾಡೋದು, ಟೋಟಲ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಪಾರ್ಟ್ನರ್ ಟೋಟಲ್ ನೋಡಿ 1,20,000 plus 25,000 plus 10,000 plus 9,000. ಟೋಟಲ್ ಅಮೌಂಟ್ 1,64,000. 1,64,000. 5 plus 9 14. 14 ಗೆ ಒಂದು ಕೊಟ್ಬಿಟ್ಟು ಡಿಸ್ಕೌಂಟ್ ತಗೊಳ್ತೀವಿ. 2 4 5 ಒಂದು 6 64,000. ಇನ್ನು 1 ಲ್ಯಾಕ್ಗೆ 1 ಲ್ಯಾಕ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪಾರ್ಟ್ನರ್ ನೋಡಿ 80,000 plus 25,000 1,05,000. 1,05,000 plus 10,000 ನೋಡಿದ್ರೆ 1,15,000 ಆಗುತ್ತೆ. 1,15,000 plus 9,000 1,24,000. ಇನ್ನು ಲಾಸ್ಟ್ ಪಾರ್ಟ್ನರ್ ಫುಲ್ ಅಮೌಂಟ್ 60,000 ಇದೆ, 60,000 ಅನ್ನು ಕೊಡ್ತೀವಿ. 1,64,000 1,24,000 and 60,000. So first partner the withdrawn amount 10,000 ಇದೆ. 1,64,000 minus 10,000 1,54,000. Then second partner 1,24,000 minus 10,000
1,14,000. Then third partner 60,000. ಈ ಕಡೆ ಲೆಸ್ ಮಾಡೋಕೆ ಯಾವುದು ಐಟಮ್ಸ್ ಇಲ್ಲ. ಸೊ ಫೈನಲ್ ಆನ್ಸರ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಮೌಂಟ್ 60,000 third partner. 2 balance carried down is in bracket transfer to balance sheet liability side. ಸೊ ಇಲ್ಲಿ ಬಂದಿರುವಂತ ಆನ್ಸರ್ ಅನ್ನು ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಕ್ಯಾರಿ ಡೌನ್ ಆನ್ಸರ್ ಇರೋದನ್ನ ನೆಕ್ಸ್ಟ್ ಲೈನ್ ಅಲ್ಲಿ ಬ್ರಾಟ್ ಡೌನ್ ಅಂತ ಕೊಡಿ. ಬೈ ಬ್ಯಾಲೆನ್ಸ್ brought down 1,54,000, 1,14,000 and 60,000. ಓಕೆ, ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಯಿತು. ದೆನ್ ಇದರ ಕಂಟಿನ್ಯೂ ಪಾರ್ಟ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದರೆ ನಮ್ದು ಅಕೌಂಟ್ ಟ್ಯಾಲಿ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆ, ಇಲ್ಲಿ ಬಂದಿರೋಂಥ ಆನ್ಸರ್ ಏನಿದೆ ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದಿಷ್ಟು ರಬ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಬ್ಯಾಲೆನ್ಸ್ ಶೀಟನ್ನು ಫಾರ್ಮೆಟ್ ಹಾಕೊಳ್ತೀನಿ. ನೀವು ನೀಟಾಗಿ ಆನ್ಸರ್ ಕಂಟಿನ್ಯೂ ಪಾರ್ಟಲ್ಲಿ ಬರ್ಕೊಳ್ತಾ ಬನ್ನಿರಿ. ನೆಕ್ಸ್ಟ್ ನ್ಯೂ ಬ್ಯಾಲೆನ್ಸ್ ಶೀಟ್. New balance sheet as on 1/4/2017. Liabilities 2 amount columns, asset side 2 amount columns. So last time balance sheet ಏನು ಕೊಟ್ಟಿದ್ದಾರಲ್ಲ ಅದನ್ನ ಲಯಾಬಿಲಿಟಿ ಸೈಡ್ ಅಲ್ಲಿ ಎಂಟ್ರೀಸ್ ನೋಡ್ತಾ ಬನ್ನಿ. ಸೊ ಲಯಾಬಿಲಿಟಿ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಏನು ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕ್ರೆಡಿಟರ್ಸ್ ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ 1,50,000. ದೆನ್ ಜನರಲ್ ರಿಸೋರ್ಸ್ ಇದೆ, ಅದು ಜನರಲ್ ರಿಸೋರ್ಸ್ ಅಮೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಲ್ರೆಡಿ ತಗೊಂಡಿದ್ವಿ, ಮತ್ತೆ ತಗೊಳಕ್ ಬರಲ್ಲ, ಓನ್ಲಿ ಒನ್ ಟೈಮ್ ಅಷ್ಟೇ ಎಂಟ್ರಿ ಮಾಡೋದನ್ನ. ನೆಕ್ಸ್ಟ್ ಕ್ಯಾಪಿಟಲ್ಸ್ ತ್ರೀ ಪಾರ್ಟ್ನರ್ ನೇಮ್ ಅನ್ನ ಎಂಟ್ರಿ ಮಾಡಿಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ಆನ್ಸರ್ ಏನು ಬಂದಿತ್ತಲ್ಲ ಆ ಆನ್ಸರ್ ಅನ್ನ ಇಲ್ಲಿ ತಗೊಳ್ತವೆ. ಸುರೇಖಾ, ಸುನೀತಾ, ಥರ್ಡ್ ಪಾರ್ಟ್ನರ್ ಕವಿತಾ. Answer first partner 1,54,000. First partner answer is 1,54,000. Second partner answer 1,14,000 and third partner 60,000. So partners capital account ಅಲ್ಲಿ final answer ಬಂದಿತ್ತಲ್ಲ ಆನ್ಸರ್ ಅಲ್ಲಿ ಮೆನ್ಷನ್ ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಅಸೆಟ್ ಸೈಡ್ ನೋಡಿ. ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಇರೋದು ಕ್ಯಾಶ್ ಅಟ್ ಬ್ಯಾಂಕ್. ಈ ಕ್ಯಾಶ್ ಅಟ್ ಬ್ಯಾಂಕ್ ಐಟಮ್ ಏನಿದೆ ಇದಕ್ಕೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಬ್ಯಾಲೆನ್ಸ್ ಅಮೌಂಟ್ ತಗೊಳ್ರಿ. ಕ್ಯಾಶ್ ಅಟ್ ಬ್ಯಾಂಕ್ ಅಮೌಂಟ್ 50,000. ಸೊ ಇದಕ್ಕೆ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆದಾಗ ತಂದಿರುವಂತಹ ಕ್ಯಾಪಿಟಲ್ ಅಮೌಂಟ್ ಗುಡ್ವಿಲ್ ಅಮೌಂಟ್ ಅನ್ನ ಆಡ್ ಮಾಡಬೇಕು. ಇನ್ ಕೇಸ್ ಗುಡ್ವಿಲ್ ಅಮೌಂಟ್ ವಿಡ್ರಾನ್ ಆಗಿದ್ರೆ ಮೈನಸ್ ಮಾಡಬೇಕು. ನೋಡಿ, ಗುಡ್ವಿಲ್ ಅಮೌಂಟ್ ಕ್ಯಾಪಿಟಲ್ ಅಮೌಂಟ್ 60,000 ಇದೆ, ಪ್ಲಸ್ ಗುಡ್ವಿಲ್ ಅಮೌಂಟ್ 20,000 ಇದೆ, ಮೈನಸ್ ಗುಡ್ವಿಲ್ ಅಮೌಂಟ್ ವಿಡ್ರಾನ್ ಆಗಿದೆ. ಸೊ ಗುಡ್ವಿಲ್ ಅಮೌಂಟ್ ಅನ್ನ ಮೈನಸ್ ಮಾಡ್ಕೊಳ್ತೀವಿ. ಸೊ 20 ಮೈನಸ್ ಆಯಿತು, ಇನ್ನು ಉಳಿದಿದ್ದು 50, 60, ಟೋಟಲ್ 1,10,000. 1,10,000. ಇನ್ ಕೇಸ್ ಗುಡ್ವಿಲ್ ವಿಡ್ರಾನ್ ಆಗಿಲ್ಲ ಅಂದ್ರೆ ಮೇಲಿನ ಅಮೌಂಟ್ ಅಷ್ಟೇ ತಗೋಬೇಕು. ಓಕೆ, 50, 60, 20 ಆ್ಯಡ್ ಮಾಡಿ ಕೊಡಬೇಕು. ಸೊ ಗುಡ್ವಿಲ್ ವಿಡ್ರಾನ್ ಆಗಿರೋದ್ರಿಂದ ಗುಡ್ವಿಲ್ ಅಮೌಂಟ್ ಅನ್ನ ತಗೊಳಂಗಿಲ್ಲ. ಸೊ ಗುಡ್ವಿಲ್ ಅಮೌಂಟ್ ತಗೊಳೋಗಿಲ್ಲ ಅಂದ್ರೆ 20,000 ಮೈನಸ್ ಮಾಡಿದ್ದೀವಿ. ಇನ್ನು ಉಳಿದಿರೋದು ಲಾಸ್ಟ್ ಡೇಟ್ ಬ್ಯಾಲೆನ್ಸ್ ಶೀಟ್ ಕ್ಯಾಶ್ ಅಟ್ ಬ್ಯಾಂಕ್ ಅಮೌಂಟ್ ಆ್ಯಂಡ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ 60,000 ಎರಡು ಆ್ಯಡ್ ಮಾಡಿಕೊಂಡು ಔಟರ್ ಕಾಲಮ್ ಆನ್ಸರ್ ಕೊಟ್ಟಿದ್ದೀವಿ 1,10,000. ನೆಕ್ಸ್ಟ್ ಎಂಟ್ರಿ ಸ್ಟಾಕ್. ಸ್ಟಾಕಿಗೆ ಯಾವುದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ಸ್ ಯಾವ್ದಾವ್ದು ಹೇಗಿರುತ್ತೆ ನೋಡಿ. ಅಪ್ರಿಸಿಯೇಷನ್ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಬಂದಾಗ ಆ್ಯಡ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಅಮೌಂಟ್ ಇದೆ, ಇನ್ವೆಸ್ಟ್ಮೆಂಟ್ ಅಮೌಂಟಿಗೆ ಆ್ಯಡ್ ಮಾಡಬೇಕು. ದೆನ್ ಫರ್ನಿಚರ್ ಡಿಪ್ರಿಸಿಯೇಷನ್ ಇದೆ, ಫರ್ನಿಚರ್ ಅಮೌಂಟ್ ಬಂದಾಗ ಮೈನಸ್ ಮಾಡಬೇಕು. ದೆನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಲಯಾಬಿಲಿಟಿ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸ್ಟಾಕಿಗೆ ಯಾವುದು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಔಟ್ರ್ ಕಾಲಮ್ ನೋಡಿ ₹50,000.
ನೆಕ್ಸ್ಟ್ ಎಂಟ್ರಿ ಫರ್ನಿಚರ್ ಡಿಪ್ರಿಸಿಯೇಷನ್ ಇದೆ. ಇನ್ನರ್ ಕಾಲಮ್ ಅಮೌಂಟ್ ತಗೊಳ್ರಿ. ಫರ್ನಿಚರ್ ಅಮೌಂಟ್ 1,20,000 minus less depreciation 10% ಡಿಪ್ರಿಸಿಯೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡ್ ಅಲ್ಲಿ ಅವಾಗಲೇ ತಗೊಂಡಿದ್ವಿ. ₹12,000 ಆನ್ಸರ್ ಬಂದಿತ್ತು. ಸೊ 12,000 ಅನ್ನು ಮೈನಸ್ ಮಾಡಿ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಫರ್ನಿಚರ್ ವ್ಯಾಲ್ಯೂ 1,08,000 ಬರುತ್ತೆ. ದೆನ್ ನೆಕ್ಸ್ಟ್ ಎಂಟ್ರಿ ಡೆಬಿಟಾರ್ಸ್. ಸೊ ಡೆಬಿಟಾರ್ಸ್ಗೆ ಯಾವುದೇ ಐಟಮ್ಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ. PDD RDD ಯಾವುದು ಕೊಟ್ಟಿಲ್ಲ. ಡೈರೆಕ್ಟ್ ಔಟರ್ ಕಾಲಮ್ ಆನ್ಸರ್ ತಗೊಂಡ್ರಿ 40,000. ದೆನ್ ನೆಕ್ಸ್ಟ್ ಎಂಟ್ರಿ ಬಿಲ್ಡಿಂಗ್ ಇದೆ. ಬಿಲ್ಡಿಂಗಿಗೆ ಅಪ್ರಿಸಿಯೇಷನ್ ಅಮೌಂಟ್ ಇದೆ, ಆ್ಯಡ್ ಮಾಡಬೇಕು. ಇನ್ನರ್ ಕಾಲಮ್ ಅಲ್ಲಿ ಅಮೌಂಟ್ ಎಂಟ್ರಿ ತಗೊಳ್ರಿ. ಸೊ ಬಿಲ್ಡಿಂಗ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ 1 lakh. ದೆನ್ ಆ್ಯಡ್ ಅಪ್ರಿಸಿಯೇಷನ್. ಸೊ ಕ್ವಶನ್ ಅಲ್ಲಿ ಬೈ ₹22,000 ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಪ್ರಿಸಿಯೇಷನ್ ವ್ಯಾಲ್ಯೂ ಇನ್ಕ್ರೀಸ್ ಅಮೌಂಟ್ 22,000. 1 lakh plus 22,000 total 1,22,000. Okay. Then last entry investment. So investment amount kuda increase value ಇದೆ. Last balance sheet investment amount 40,000. So current year investment amount 50,000 ಆಗಿದೆ. Okay, 50,000 ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಡ್ಜಸ್ಟ್ಮೆಂಟ್. ಲಾಸ್ಟ್ ಇಯರ್ 40,000 ಇದೆ, ಈ ವರ್ಷ ಎಷ್ಟಾಗಿದೆ 50,000 ಆಗಿದೆ. ಸೊ ಡಿಫರೆನ್ಸ್ ವ್ಯಾಲ್ಯೂ ಎಷ್ಟಿದೆ 10,000. ಸೊ 10,000 ಏನಿದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಏನು ಮಾಡ್ತಿದ್ದೀವಿ ಇಲ್ಲಿ ಆ್ಯಡ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಆ್ಯಡ್ ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 10,000. ಸೊ ಈಗ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂಥ ಐಟಮ್ಸ್ ಆಯ್ತು. ಇನ್ನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನೋಡ್ಕೊಳ್ತಾ ಬನ್ನಿ. ಏನಾದರೂ ಬಿಟ್ಟಿದ್ರೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡಬೇಕು. ಸೊ ಫಸ್ಟ್ ಒನ್ ಎಂಟ್ರಿಯಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಇದೆ, ಅಂಡ್ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಇದೆ, ಅಂಡ್ ನ್ಯೂ ಪಾರ್ಟ್ನರ್ ವಿತ್ಡ್ರಾನ್ ಗುಡ್ ವಿಲ್ ಅಮೌಂಟ್ ಇದೆ. ಇದೆಲ್ಲ ಸೇರ್ಕೊಂಡು ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಅನ್ನ ತಗೊಂಡಿದ್ವಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಫರ್ನಿಚರ್ ಇದೆ, ಅಪ್ರಿಸಿಯೇಷನ್ ಬಿಲ್ಡಿಂಗ್ ಇದೆ. ಸೊ ಇದೆರಡು ಕೂಡ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಎಂಟ್ರಿ, ಅದನ್ನು ಕೂಡ ತಗೊಂಡಿದ್ವಿ. ಥರ್ಡ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಇದೆ, ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಕೂಡ ತಗೊಂಡಿದ್ವಿ. ಫೋರ್ತ್ ಒನ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹2,000. ಓಕೆ, ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತೆ ತಗೊಳ್ಳೋವಂಥದ್ದು ಯಾವುದು ಎಂಟ್ರೀಸ್ ಇಲ್ಲ. ಸೊ ಎರಡು ಸೈಡ್ ಈಗ ಟೋಟಲ್ ಮಾಡ್ಕೊಂಡ್ರೆ ಈಕ್ವಲ್ ಆನ್ಸರ್ ಬರುತ್ತೆ. 4,80,000 4,80,000. ಸೊ ಬ್ಯಾಲೆನ್ಸ್ ಶೀಟ್ ಏನಾಯ್ತದೆ 4,80,000ಗೆ ಟ್ಯಾಲಿ ಆಯಿತು. ಸೊ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂತಹ ಕ್ವಶನ್ ನಂಬರ್ 6 ಆನ್ಸರು ಫೈನಲ್ ಆಗಿ ನಮಗೆ ಆನ್ಸರ್ ಬಂದಿರೋದು 4,80,000ಗೆ ಆನ್ಸರ್ ಟ್ಯಾಲಿ ಆಯಿತು. ಸೊ ಇದರಲ್ಲಿ ನಮಗೆ ಡಿಫಿಕಲ್ಟ್ ಆಗಿರುವಂಥ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ. ಸೊ ಗುಡ್ ವಿಲ್ ವಿತ್ಡ್ರಾನ್ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಈ ಕ್ವಶನ್ ನನಗೆ ನಿಮಗೆ ಆನ್ಸರನ್ನು ಮಾಡಿಸಿರೋದು. ಸೊ ಗುಡ್ ವಿಲ್ ವಿತ್ಡ್ರಾನ್ ಆದಾಗ ಏನು ಮಾಡಬೇಕು, ಯಾವ ರೀತಿ ನಾವು ಎಂಟ್ರೀಸನ್ನು ಪಾಸ್ ಮಾಡಬೇಕು ಅನ್ನೋದನ್ನು ನೀಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಇದ್ರ ಮೇಲೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಅಡ್ಜಸ್ಟ್ಮೆಂಟ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ತೀವಿ. ವಿತ್ಡ್ರಾನ್ ಅಂತ ಕೊಟ್ಟಾಗ ಡೆಬಿಟ್ ಸೈಡಲ್ಲಿ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಗುಡ್ ವಿಲ್ ಅಮೌಂಟನ್ನು ಶೇರ್ ಮಾಡಿಬಿಟ್ಟು ಟೋಟಲ್ ಗುಡ್ ವಿಲ್ ಅಮೌಂಟನ್ನು ಅವ್ರಿಗೆ ವಿತ್ಡ್ರಾನ್ ಅಂತ ಕೊಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಗುಡ್ ವಿಲ್ ಅಮೌಂಟ್ ಡೆಟಾರ್ ಸೈಡಲ್ಲಿ ಬಂದಿದೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಗುಡ್ ವಿಲ್ ಅಮೌಂಟನ್ನು ಇದರಲ್ಲಿ ಮೈನಸ್ ಮಾಡಿಬಿಟ್ಟು ಎಂಟ್ರೀಸನ್ನು ಪಾಸ್ ಮಾಡಿ. ಓಕೆ, ಈ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 7 ಇದೆ. ಕ್ವಶನ್ ನಂಬರ್ 7 ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು.